ಇನ್ನು ದೆಹಲಿಗೆ ಸಿಎಂ ಸಿದ್ದು ಡಿಸಿಎಂ ಡಿಕೆಶಿ ಪಯಣ. ರಾಷ್ಟ್ರ ರಾಜಧಾನಿಗೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಹೊರಟಿದ್ದಾರೆ. ಪ್ರಾಸಿಕ್ಯೂಷನ್ ಪ್ರಹಸನದ ಬೆನ್ನಲ್ಲೇ ಹೈಕಮಾಂಡ್ ನ ಭೇಟಿಯಾಗಲಿದ್ದಾರೆ. ಸಿಎಂ ವಿರುದ್ಧ ರಾಜ್ಯಪಾಲರಿಂದ ಪ್ರಾಸಿಕ್ಯೂಷನ್ಗೆ ಅನುಮತಿಯ ಬೆನ್ನಲ್ಲೇ ಮಹತ್ವದ ಬೆಳವಣಿಗೆ ಆಗ್ತಾ ಇದೆ. ಅನುಮತಿಯನ್ನ ಖಂಡಿಸಿದ್ದಾರೆ ಈಗಾಗಲೇ ಕಾಂಗ್ರೆಸ್ ನಾಯಕರು. ಸಿಎಂ ಸಿದ್ದರಾಮಯ್ಯ ಬೆಂಬಲಕ್ಕೆ ನಿಂತಿದ್ದಾರೆ ಶಾಸಕಾಂಗ ಪಕ್ಷ. ಜೊತೆಯಲ್ಲಿ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದ್ದಾರೆ ಇಡೀ ಸಚಿವ ಸಂಪುಟ. ಸಿದ್ದರಾಮಯ್ಯಗೆ ಜೈ ಅಂತ ಬಿಟ್ಟಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್. ಎಷ್ಟೆಲ್ಲ ಬೆಂಬಲ ಇದ್ರೂ ಹೈಕಮಾಂಡ್ಗೆ ಸ್ಪಷ್ಟನೆಯನ್ನ ನೀಡಲಿಕ್ಕೆ ಹೋಗ್ತಿದ್ದಾರೆ. ಹೈಕಮಾಂಡ್ಗೆ ಸ್ಪಷ್ಟನೆಯನ್ನ ನೀಡಲು ಮುಂದಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕೇಸ್ ಬಗ್ಗೆ ಮತ್ತಷ್ಟು ದಾಖಲೆಗಳ ಸಮೇತವಾಗಿ ವಿವರಿಸಲಿಕ್ಕೆ ಹೋಗಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ, ಸೋನಿಯಾ ಗಾಂಧಿ, ಇನ್ನು ರಾಹುಲ್ ಗಾಂಧಿಯನ್ನ ಭೇಟಿ ಆಗಲಿದ್ದಾರೆ. ಬಿಜೆಪಿ ಷಡ್ಯಂತ್ರದ ಬಗ್ಗೆಯೂ ಬೆಚ್ಚಿಡ್ಲಿಕ್ಕೆ ಸಿಎಂ ಸಿದ್ದರಾಮಯ್ಯ ನಿರ್ಧಾರವನ್ನ ಮಾಡಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಪ್ರಾಸಿಕ್ಯೂಷನ್ ಪೇಕಲಾಟ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣವಾಗಿದೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕ ಬೆನ್ನಲ್ಲೇ ಈಗ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆಶಿ ದೆಹಲಿಗೆ ಹೋಗ್ತಿದ್ದಾರೆ. ಹೈಕಮಾಂಡ್ ಅನ್ನ ಭೇಟಿಯಾಗಿ ಕಂಪ್ಲೀಟ್ ಚಿತ್ರಣವನ್ನ ವಿವರಿಸಲಿಕ್ಕೆ, ದಾಖಲೆಗಳ ಸಮೇತವಾಗಿ ಎಲ್ಲವನ್ನ ಸ್ಪಷ್ಟಪಡಿಸಲಿಕ್ಕೆ ರಾಷ್ಟ್ರ ರಾಜಧಾನಿಯತ್ತ ಹೊರಟಿದ್ದಾರೆ. ಪ್ರಾಸಿಕ್ಯೂಷನ್ ಪ್ರಹಸನದ ಬೆನ್ನಲ್ಲೇ ಈಗ ಹೈಕಮಾಂಡ್ ನ ಭೇಟಿ ಆಗ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ರಾಜ್ಯಪಾಲರಿಂದ ಪ್ರಾಸಿಕ್ಯೂಷನ್ಗೆ ಅನುಮತಿಯ ಬಂದಂತ ಬೆನ್ನಲ್ಲೇ ಸಾಕಷ್ಟು ಪರ ವಿರೋಧ ಚರ್ಚೆಗಳಾಗ್ತಾ ಇತ್ತು. ದೊಡ್ಡ ಮಟ್ಟದ ದೋಸ್ತಿ ಪಡೆ ಏನಿದೆಯಲ್ಲ ಬಿಜೆಪಿ ಮತ್ತು ಜೆಡಿಎಸ್ ನಿಂದಲೂ ಕೂಡ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇತ್ತು. ಅನುಮತಿಯನ್ನ ಖಂಡಿಸಿ ಕಾಂಗ್ರೆಸ್ ನಾಯಕರು ಕೂಡ ಹೋರಾಟವನ್ನ ಮಾಡ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಂತಿದ್ದಾರೆ ಶಾಸಕಾಂಗ ಪಕ್ಷ. ಜೊತೆಯಲ್ಲೇ ಸಿದ್ದರಾಮಯ್ಯ ಬೆನ್ನಿಗೆ ನಾವಿದ್ದೇವೆ ಅಂತ ಇಡೀ ಸಚಿವ ಸಂಪುಟ ನಿಂತಿದೆ. ಸಿದ್ದರಾಮಯ್ಯಗೆ ಜೈ ಅಂತಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್. ಇಷ್ಟೆಲ್ಲ ಬೆಂಬಲ ಇದ್ರೂ ಕೂಡ ಹೈಕಮಾಂಡ್ಗೆ ಕಂಪ್ಲೀಟ್ ಸ್ಪಷ್ಟನೆಯನ್ನ ನೀಡಲಿಕ್ಕೆ ಮುಂದಾಗಿದ್ದಾರೆ ಸಿಎಂ. ಕೇಸ್ ಬಗ್ಗೆ ಮತ್ತಷ್ಟು ದಾಖಲೆಗಳ ಸಮೇತವಾಗಿ ವಿವರಣೆಯನ್ನ ಕೊಡ್ತಾರೆ. ದೆಹಲಿಯ ಭೇಟಿಯ ವೇಳೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗಲಿದ್ದಾರೆ. ಬಿಜೆಪಿಯ ಷಡ್ಯಂತ್ರದ ಬಗ್ಗೆನೂ ಕೂಡ ಬಿಚ್ಚಿಡಲು ಸಿಎಂ ಸಿದ್ದರಾಮಯ್ಯನವರು ನಿರ್ಧಾರ ಮಾಡಿದ್ದಾರಂತೆ. ಪ್ರಾಸಿಕ್ಯೂಷನ್ ಜಟಾಪಟಿ ಈಗ ರಾಷ್ಟ್ರ ರಾಜಧಾನಿಯಲ್ಲೂ ಕೂಡ ಸದ್ದು ಮಾಡಲಿಕ್ಕೆ ಶುರುವಾಗಿದೆ.